ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೃಷಿಯಲ್ಲಿ ಬಳಸಬಹುದಾದಂಥ ಒಂದು ಅದ್ಭುತ ದ್ರಾವಣವನ್ನು ಅದು ಕೂಡ ಮನೆಯಲ್ಲೇ ಹೇಗೆ ಮಾಡುವುದು ಅಂತ ನೋಡೋಣ. ಈ ದ್ರಾವಣವನ್ನು ನೀವು ಅಡಿಕೆಗಿರ್ಬೋದು, ತೆಂಗಿಗಿರ್ಬೋದು ಅಥವಾ ಯಾವುದೇ ಕೃಷಿ ಬೆಳೆಗೂ ಅದರ ಜೊತೆನೆ ಹಣ್ಣಿನ ಗಿಡಗಳಿಗೂ ಕೂಡ ಬಳಸಬಹುದಾದಂಥ ಒಂದು ಅದ್ಭುತ ದ್ರಾವಣ ಇದು. ಇದನ್ನು ಬಳಸೋದ್ರಿಂದ ಮಣ್ಣಿನ ಆರೋಗ್ಯ ಎನ್ನುವಂಥದ್ದು ಸುಧಾರಿಸ್ತದೆ. ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಕೂಡ ಇದು ಹೆಚ್ಚಿಸುವಂಥ ಒಂದು ಅದ್ಭುತ ದ್ರಾವಣ. ಇದನ್ನು ನಾವು ಹೇಗೆ ಮಾಡುವಂಥದ್ದು, ಅದು ಕೂಡ ಮನೆಯಲ್ಲಿ ಸಿಗುವಂಥ ಕೇವಲ 3 ವಸ್ತುಗಳನ್ನು ಬಳಸಿಕೊಂಡು ಅನ್ನುವಂಥದ್ದು. ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ನನ್ನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ನೀವು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ವಿಡಿಯೋ ನೋಡಿದವರು ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ಮುಂದಿನ ದಿನಗಳಲ್ಲಿ ಕೂಡ ವಿಡಿಯೋ ಮಾಡಲಿಕ್ಕೆ ಒಂದು ಹುಮ್ಮಸ್ ಬರ್ತದೆ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡಿ. ಸ್ನೇಹಿತರೆ, ನಾನು ನಿಮಗೆ ಇವತ್ತು ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ಹ್ಯೂಮಿಕ್ ಆಸಿಡ್ ದ್ರಾವಣ. ಈ ದ್ರಾವಣದ ಬಗ್ಗೆ ನೀವು ಹೆಚ್ಚಿನವರು ಕೇಳಿರ್ಬೋದು. ನೀವು ಮಾರ್ಕೆಟ್ನಲ್ಲಿ ಹೋಗಿ ಈ ಹ್ಯೂಮಿಕ್ ಆಸಿಡನ್ನು ತಗೊಳ್ಳಿಕ್ಕೆ ಹೋದರೆ 500ರಿಂದ 1000 ರೂಪಾಯಿವರೆಗೂ ಆಗ್ತದೆ. ಯಾಕಂತ ಹೇಳಿದರೆ ಅದೊಂದು ಸ್ವಲ್ಪ ಕಾಸ್ಟ್ಲಿಯಾಗಿ ಸಿಗುವಂಥ ಒಂದು ವಸ್ತು. ಅದನ್ನು ನಾವು ಹೇಗೆ ಮನೆಯಲ್ಲೇ ತಯಾರಿಸುವಂಥದ್ದು, ಅದು ಕೂಡ ಕೇವಲ 3 ವಸ್ತುಗಳನ್ನು ಬಳಸಿಕೊಂಡು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡುವ ಒಂದು ವಿಡಿಯೋ ಇದು. ಸೊ ಬನ್ನಿ, ನಾನು ನಿಮಗೆ ಹೇಗೆ ಮಾಡುವುದಂತ ಮೊದಲಿಗೆ ತೋರಿಸ್ತೇನೆ. ಮೊದಲಿಗೆ ಇದಕ್ಕೆ ಬೇಕಾಗುವಂಥದ್ದು ಗೋಮೂತ್ರ ಎನ್ನುವಂಥದ್ದು ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಈ ಗೋಮೂತ್ರ ನಾನಿಲ್ಲಿ 4 ಲೀಟರ್ ಆಗುವಷ್ಟು ಶುದ್ಧ ಗೋಮೂತ್ರವನ್ನು ತಗೊಂಡಿದ್ದೇನೆ. ಅದು ಕೂಡ ನಾನೊಂದು 3-4 ದಿನ ಸ್ಟೋರ್ ಮಾಡಿ ಇಟ್ಟ ಗೋಮೂತ್ರವನ್ನೇ ಯೂಸ್ ಮಾಡ್ತಾ ಇದ್ದೇನೆ. ನೀವು ಕೂಡ ಶುದ್ಧ ಗೋಮೂತ್ರವನ್ನೇ ಮನೆಯಲ್ಲೇ ಸಿಗುವಂತ ಗೋಮೂತ್ರವನ್ನೇ ಬಳಸಿ. ಅಂಗಡಿಯಲ್ಲಿ ಕೂಡ ಗೋಮೂತ್ರ ಸಿಗ್ತದೆ. ಆ ಗೋಮೂತ್ರವನ್ನು ಹೆಚ್ಚಾಗಿ ಬಳಸಲಿಕ್ಕೆ ಹೋಗಬೇಡಿ. ಈ ಗೋಮೂತ್ರವನ್ನ ಬಳಸಿ. ಈ ಗೋಮೂತ್ರದ ಬಗ್ಗೆ ನಿಮ್ಗೆ ಹೆಚ್ಚಾಗಿ ಗೊತ್ತಿರಬಹುದು, ಯಾಕೆ ಬಳಸ್ತಾರೆ ಅನ್ನುವಂಥದ್ದು. ಕೃಷಿಯಲ್ಲಿ ಗೋಮೂತ್ರ ಅನ್ನುವಂಥದ್ದು ಬಹಳ ಒಂದು ಪ್ರಾಮುಖ್ಯತೆ ಪಡೆದಿರುವಂತ ಒಂದು ವಸ್ತು. ಇದರಿಂದ ಮಣ್ಣಿನ ಆರೋಗ್ಯವನ್ನ ನಾವು ಸುಧಾರಿಸಬಹುದು. ಮಣ್ಣಿನಲ್ಲಿರುವಂತ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನ ಇದು ಹೆಚ್ಚಿಸುವಲ್ಲಿ ಕೂಡ ಸಹಾಯ ಮಾಡ್ತದೆ. ಈ ದ್ರಾವಣಕ್ಕೆ, ಈ ಹ್ಯೂಮಿಕ್ ಆಸಿಡ್ ದ್ರಾವಣಕ್ಕೆ ಈ ಗೋಮೂತ್ರ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ನಾನು 4 ಲೀಟರ್ ಆಗುವಷ್ಟು ಗೋಮೂತ್ರವನ್ನ ನಾನು ತಗೊಂಡಿದ್ದೇನೆ. ಈಗ ಎರಡನೆಯ ಮುಖ್ಯ ವಸ್ತು ಇದಕ್ಕೆ ನಾವು ಆಡ್ ಮಾಡ್ಲಿಕ್ಕೆ ಇರುವಂತದ್ದು ಮಜ್ಜಿಗೆ, ಅಥವಾ ಒಂದು ಹುಳಿ ಮಜ್ಜಿಗೆ ಅಥವಾ ಮೊಸರನ್ನ ನಾನಿಲ್ಲಿ ಬಳಸಿದ್ದೇನೆ. ಮೊಸರು ಅಂದ ಕೂಡಲೇ ನೀವು ನಂದಿನಿ ಮೊಸರನ್ನೆಲ್ಲ ತಂದು ಹಾಕಬೇಡಿ. ಮನೆಯಲ್ಲೇ ತಯಾರಿಸಿದಂತ ಶುದ್ಧ ಮೊಸರನ್ನ ಇದಕ್ಕೆ ಬಳಸಬೇಕಾಗ್ತದೆ. ಅದು ಕೂಡ 1 ದಿವಸ ಇಟ್ಟ ಮೊಸರನ್ನ ನೀವು ಬಳಸಿ. ಇಲ್ಲಿ ನಾನು 1 ಲೀಟರ್ ಆಗುವಷ್ಟು ಶುದ್ಧ ಮೊಸರು, ಮನೆಯಲ್ಲೇ ತಯಾರಿಸಿದಂತ ಮೊಸರನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ನೋಡ್ಬೋದು, ಶುದ್ಧ ಮೊಸರನ್ನ ಇದಕ್ಕೆ ಹಾಕುವಂಥದ್ದು. 1 ಲೀಟರ್ ಆಗುವಷ್ಟು ಮೊಸರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಇದಕ್ಕೆ. ಸೊ ಮೊಸರು ಸೇರಿಸಿ ಸ್ವಲ್ಪ ಹೀಗೆ ಅಲ್ಲಾಡಿಸ್ಬೇಕಾಗ್ತದೆ. ಮೊಸರು ಅಂದ ಕೂಡಲೇ, ಮೊಸರು ಬಗ್ಗೆ ನಿಮಗೆ ಗೊತ್ತಿರುವಂಥದ್ದೇ, ಕೃಷಿಯಲ್ಲಿ ಮೊಸರು ಕೂಡ ಬಹಳ ಮುಖ್ಯ, ಒಂದು ಪ್ರಾಮುಖ್ಯತೆ ವಹಿಸುವಂಥ ಒಂದು ವಸ್ತು ಇದು. ಈ ಮೊಸರನ್ನು ಬಳಸುವುದರಿಂದ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಎನ್ನುವಂಥದ್ದು ಮಣ್ಣಿನಲ್ಲಿ ಜಾಸ್ತಿ ಆಗ್ತದೆ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಇರುವುದರಿಂದ ಈ ಹ್ಯೂಮಿಕ್ ಆಸಿಡ್ ದ್ರಾವಣಕ್ಕೆ ಈ ಮೊಸರು ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ವಸ್ತು. ಅದರ ಜೊತೆಗೆ ನೆಕ್ಸ್ಟ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ, ಈ ಬೆಲ್ಲವನ್ನು ನಾನು ಬಳಸ್ತಾ ಇದ್ದೇನೆ. ಬೆಲ್ಲ ಕೂಡ ಯಾವ ಬೆಲ್ಲ ಅಂತ ಕೇಳಿದ್ರೆ ಶುದ್ಧ ಬೆಲ್ಲವನ್ನ ನಾನು ಬಳಸ್ತಾ ಇದ್ದೇನೆ. ಇದು ಪುಡಿ ಬೆಲ್ಲವನ್ನ ಸಿಗ್ತದೆ, ಕಪ್ಪು ಬೆಲ್ಲ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ. ಇದು ನ್ಯಾಚುರಲ್ ಆಗಿರುವಂತ ಒಂದು ಸಾವಯವ ಬೆಲ್ಲವನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಇದು ಒಂದು 200 ಗ್ರಾಮ್ ಆಗುವಷ್ಟು ಬೆಲ್ಲ ಇಲ್ಲಿದೆ. ಇದನ್ನು ನಾನು ಹಾಕ್ತಾ ಇದ್ದೇನೆ, ನೋಡ್ಬೋದು. ಸೊ ಇದಕ್ಕೆ ನಾನು ಮೊದಲನೇದಾಗಿ 4 ಲೀಟರ್ ಆಗುವಷ್ಟು ಗೋಮೂತ್ರವನ್ನು ಹಾಕಿದ್ದೇನೆ. ಅದಾದ ನಂತರ 1 ಲೀಟರ್ ಶುದ್ಧ ಮೊಸರನ್ನ ನಾನಿಲ್ಲಿ ಬಳಸಿದ್ದೇನೆ. ಅದಾದ ನಂತರ 200 ಗ್ರಾಮ್ ಆಗುವಷ್ಟು ಶುದ್ಧ ಬೆಲ್ಲ, ಅಂದ್ರೆ ಒಂದು ನ್ಯಾಚುರಲ್ ಆಗಿ ಸಿಗುವಂತ ಒಂದು ಸಾವಯವ ಬೆಲ್ಲವನ್ನ ನಾನಿಲ್ಲಿ ಬಳಸಿದ್ದೇನೆ. ಸೊ ನಂತರ ಏನಂತ ಹೇಳಿದ್ರೆ, ಇದಕ್ಕೆ ಇಷ್ಟು ಬಳಸಿ ಆದ್ಮೇಲೆ ಇದನ್ನ ಹಾಗೆ ಬಿಡಬಾರ್ದು. ನೆಕ್ಸ್ಟ್ ಒಂದು ಮುಖ್ಯವಾದ ಒಂದು ಹಂತ ಇದೆ. ಅದನ್ನ ನಾವು ಸರಿಯಾಗಿ ಪಾಲಿಸಿದ ಮೇಲೆನೆ ಈ ಹ್ಯೂಮಿಕ್ ಆಸಿಡ್ ದ್ರಾವಣ ಎನ್ನುವಂಥದ್ದು ಕರೆಕ್ಟ್ ಆಗಿ ತಯಾರಾಗುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ನೀವಿಲ್ಲಿ ನೋಡ್ಬೋದು, ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ನಾನು ಈ ಡ್ರಿಪ್ನ ಒಂದು ಕನೆಕ್ಟರ್ ಅನ್ನ ಬಳಸಿದ್ದೇನೆ. ಅದರ ಜೊತೆಗೆ ವೈಸರ್ ಅನ್ನ ಕೂಡ ನಾನಿಲ್ಲಿ ಬಳಸಿದ್ದೇನೆ. ಇದು ಯಾಕಂತ ಹೇಳಿದ್ರೆ, ಈ ಹ್ಯೂಮಿಕ್ ಆಸಿಡ್ ದ್ರಾವಣದಲ್ಲಿ ಈ ತಯಾರಾದ ದ್ರಾವಣದಿಂದ ಗಾಳಿ ಅನ್ನುವಂಥದ್ದು ಹೊರಗಡೆ ಹೋಗ್ಬೇಕು. ಹಾಗೇನೆ ವಾತಾವರಣದ ಗಾಳಿ ಅನ್ನುವಂಥದ್ದು ಇದ್ರ ಒಳಗಡೆ ಬರಬಾರ್ದು. ಆ ದೃಷ್ಟಿಯಿಂದ ನಾನೊಂದು ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇನೆ. ನೀವು ಇಲ್ಲಿ ನೋಡ್ಬೋದು. ಇದನ್ನ ಹೀಗೆ ಮುಚ್ಚಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ, ಇದರ ಒಳಗಿರುವಂತ ಗಾಳಿ ಹೊರಗಡೆ ಹೋಗ್ತದೆ. ಈ ಪೈಪಿನ ಮುಖಾಂತರ ಹೊರಗಡೆ ಹೋಗ್ತದೆ. ಆದ್ರೆ ಈ ವಾತಾವರಣದ ಗಾಳಿ ಅನ್ನುವಂಥದ್ದು ಇದರ ಒಳಗಡೆ ಬರಬಾರ್ದು. ಆ ದೃಷ್ಟಿಯಿಂದ
ನಾನು ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇನೆ. ಸೊ ಮೊದಲಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಇಲ್ಲಿ ಒಂದು ಬಾಟಲ್ ಅಲ್ಲಿ ಸ್ವಲ್ಪ ನೀರನ್ನು ತುಂಬಿಸಿಕೊಂಡಿದ್ದೇನೆ. ನಾನು ಈ ಪೈಪನ್ನ ಇದ್ರ ಒಳಗಡೆ ಹಾಕ್ತಾ ಇದ್ದೇನೆ. ನೀವು ನೋಡ್ಬೋದು. ಈ ರೀತಿ ಹಾಕೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ಇದ್ರ ಒಳಗಡೆ ಇರುವಂತ ಗಾಳಿ ಅನ್ನುವಂಥದ್ದು ಇದರ ಹೊರಗೆ ಬರ್ತದೆ. ಆದ್ರೆ ಈ ವಾತಾವರಣದ ಗಾಳಿ ಅನ್ನುವಂಥದ್ದು ಇದ್ರ ಒಳಗಡೆ ಹೋಗೋದಿಲ್ಲ. ಈ ದೃಷ್ಟಿಯಿಂದಲೇ ಈ ರೀತಿಯ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಒಂದು ಪರ್ಫೆಕ್ಟ್ ಆದ ಒಂದು ಹ್ಯೂಮಿಕ್ ಆಸಿಡ್ ದ್ರಾವಣ ಎನ್ನುವಂಥದ್ದು ತಯಾರಾಗ್ತದೆ. ಇದನ್ನ ತಯಾರಿಸುವಂಥದ್ದು ಬಹಳ ಸುಲಭವಾಗಿರುವಂಥದ್ದು. ನೀವೀಗ ನೋಡಿದೀರಾ ಎಷ್ಟು ಸುಲಭವಾಗಿ ಇದನ್ನು ತಯಾರಿಸಬಹುದು ಅನ್ನುವಂಥದ್ದನ್ನ. ಇದನ್ನ ಹೀಗೆ ನಾವೊಂದು 4ರಿಂದ ಒಂದು 5-6-10 ದಿನದವರೆಗೂ ಕೂಡ ಇಡಬಹುದು. ಇದರಿಂದ ಒಂದು ಅದ್ಭುತವಾದ ಒಂದು ಹ್ಯೂಮಿಕ್ ಆಸಿಡ್ ದ್ರಾವಣ ಎನ್ನುವಂಥದ್ದು ತಯಾರಾಗ್ತದೆ. ಇನ್ನು ಇದನ್ನ ಯಾವ ಬೆಳೆಗಳಿಗೆ ಬಳಸಬಹುದು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಅಥವಾ ಭತ್ತದ ಗದ್ದೆಗಳಿಗೂ ಕೂಡ ಬಳಸಬಹುದು. ಇಲ್ಲದಿದ್ರೆ ನಿಮ್ಮ ತರಕಾರಿ ಬೆಳೆಗಳಿಗೆ, ಹಣ್ಣಿನ ಗಿಡಗಳಿಗೂ ಕೂಡ ಇದನ್ನ ಬಳಸಬಹುದು. ಇದೀಗ ನಾನು 5 ಲೀಟರ್ ಆಗುವಷ್ಟು ಹ್ಯೂಮಿಕ್ ಆಸಿಡ್ ದ್ರಾವಣವನ್ನ ತಯಾರಿಸಿದ್ದೇನೆ. ಈ 5 ಲೀಟರ್ ಆಗುವಷ್ಟು ದ್ರಾವಣವನ್ನ ನಾವು 200 ಲೀಟರ್ ನೀರಿಗೆ ಸೇರಿಸಿ ಡ್ರೆಂಚ್ ಅನ್ನ ಮಾಡುವಂಥದ್ದು. ಡ್ರೆಂಚ್ ಅಂದ್ರೆ ನೀವು ಅಡಿಕೆಗೂ ಕೂಡ ಹಾಕಬಹುದು. ಅದರ ಜೊತೆನೆ ಇದನ್ನ ನೀವು ಯಾವುದೇ ಬೆಳೆಗಳಿಗೂ ಕೂಡ ಡ್ರೆಂಚ್ ಮಾಡಬಹುದು, ಇಲ್ಲದಿದ್ರೆ ಸ್ಪ್ರೇ ಕೂಡ ಮಾಡಬಹುದು. ಆದ್ರೆ ನನ್ನ ಸಲಹೆ ಏನಂತ ಹೇಳಿದ್ರೆ, ನೀವು ಡ್ರೆಂಚ್ ಮಾಡುವಂಥದ್ದೇ ಉತ್ತಮ. ಇದರಿಂದ ಮಣ್ಣಿಗೆ ಅಥವಾ ಒಂದು ಬೇರುಗಳಿಗೆ, ಯಾವುದೇ ಬೆಳೆಗಳ ಬೇರುಗಳಿಗೆ ಡೈರೆಕ್ಟ್ ಆಗಿ ಈ ದ್ರಾವಣ ಎನ್ನುವಂಥದ್ದು ಸಿಗ್ತದೆ. ಸೊ 5 ಲೀಟರ್ ಈ ದ್ರಾವಣವನ್ನ 200 ಲೀಟರ್ ನೀರಿಗೆ ಸೇರಿಸಿ ಇದನ್ನ ಬಳಸುವಂಥದ್ದು. ಇದಿಷ್ಟು ಹ್ಯೂಮಿಕ್ ಆಸಿಡ್ ದ್ರಾವಣದ ಬಗ್ಗೆ ಇರುವಂತ ಒಂದು ಅದ್ಭುತ ಮಾಹಿತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ ನಿರುತ್ತರವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಇಲ್ಲೇ ಮುಗಿಸ್ತೇನೆ. ಧನ್ಯವಾದಗಳು.